ಚಿನ್ನ ಖರೀದಿಸಿ ವಂಚಿಸಿದ ಮಹಿಳೆಯ ಬಂಧನವಾಗಿದೆ. 2.945 ಕೆಜಿ ಚಿನ್ನ ಖರೀದಿಸಿ 2.42 ಕೋಟಿ ವಂಚನೆ ಮಾಡಿರುವ ಆರೋಪದಡಿ ಈ ಬಂಧನ ಮಾಡಲಾಗಿರತಕ್ಕಂಥದ್ದು. ಚಿನ್ನ ಖರೀದಿಸಿ ವಂಚಿಸಿದ ಮಹಿಳೆಯ ಬಂಧನವಾಗಿದೆ. ಸುಮಾರು 2.945 ಕೆಜಿ ಚಿನ್ನ ಖರೀದಿಸಿ 2.42 ಕೋಟಿ ವಂಚನೆ ಮಾಡಿರುವ ಆರೋಪದಡಿ ಬಂಧನ ಮಾಡಲಾಗಿರತಕ್ಕಂಥದ್ದು. ಗಣ್ಯರ ಹೆಸರು ಹೇಳಿಕೊಂಡು ಆಭರಣ ಖರೀದಿ ಮಾಡಲಾಗಿರತಕ್ಕಂಥದ್ದು. ಬಾಗಲಕುಂಟೆ ನಿವಾಸಿ ಶ್ವೇತಾ ಬಂಧನವಾಗಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಶ್ವೇತಾ ಬಂಧನವಾಗಿರ್ತಕ್ಕಂಥದ್ದು. ಆರೋಪಿಯಿಂದ ಚಿನ್ನ, ಕಾರು ಸೇರಿದಂತೆ ಇತರ ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಶ್ವೇತಾ ಬಂಧಿಸಿ ಪೊಲೀಸರು ಸದ್ಯಕ್ಕೆ ಬೆಂಗಳೂರಿಗೆ ಕರೆತಂದಿದ್ದಾರೆ. ವರ್ತೂರು ಪ್ರಕಾಶ್ ಆಪ್ತೆ ಎಂದು ಹೇಳಿಕೊಂಡು ಓಡಾಟ ಮಾಡಲಾಗ್ತಾ ಇತ್ತು. ಈ ಆರೋಪಿಯಿಂದ ಚಿನ್ನದ ವ್ಯಾಪಾರಿ ಎಂದೇಳಿ ಸಗಟು ದರದಲ್ಲಿ ಆಭರಣ ಖರೀದಿಸಿ ಧೋಕಾವನ್ನು ಮಾಡಲಾಗಿರ್ತಕ್ಕಂಥದ್ದು. ಕಮರ್ಷಿಯಲ್ ಸ್ಟ್ರೀಟ್ ರಸ್ತೆಯ ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನ ಖರೀದಿ ಮಾಡಲಾಗಿರ್ತಕ್ಕಂಥದ್ದು. ಆರೋಪಿಯಿಂದ ಪ್ರಕರಣ ದಾಖಲಿಸಿ ಶ್ವೇತಾಳನ್ನ ಪೊಲೀಸರು ಸದ್ಯಕ್ಕೆ ಬಂಧಿಸಿದ್ದಾರೆ. ಚಿನ್ನ ಖರೀದಿಸಿ ವಂಚಿಸಿದ ಮಹಿಳೆಯ ಬಂಧನವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಸುಮಾರು 2.945 ಕೆಜಿ ಚಿನ್ನ ಖರೀದಿಸಿ 2.42 ಕೋಟಿ ವಂಚನೆ ಮಾಡಿರುವ ಒಂದು ಆರೋಪದಡಿ ಗಣ್ಯರ ಹೆಸರು ಹೇಳಿಕೊಂಡು ಆಭರಣ ಖರೀದಿ ಮಾಡಿರತಕ್ಕಂಥದ್ದು ಈ ಆರೋಪಿ. ಬಾಗಲಕುಂಟೆ ನಿವಾಸಿ ಶ್ವೇತಾ ಬಂಧನವಾಗಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಶ್ವೇತಾಳನ್ನ ಬಂಧನ ಮಾಡಲಾಗಿರ್ತಕ್ಕಂಥದ್ದು. ಆರೋಪಿಯಿಂದ ಚಿನ್ನ, ಕಾರು ಸೇರಿದಂತೆ ಇತರ ವಸ್ತುಗಳು ಕೂಡ ಜಪ್ತಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಶ್ವೇತಾಳನ್ನ ಬಂಧಿಸಿ ಪೊಲೀಸರು ಸದ್ಯಕ್ಕೆ ಕರೆತಂದಿದ್ದಾರೆ. ಅಷ್ಟೇ ಅಲ್ಲ, ವರ್ತೂರು ಪ್ರಕಾಶ್ ಆಪ್ತ ಎಂದು ಹೇಳಿಕೊಂಡು ಓಡಾಟ ನಡೆಸುತ್ತಿದ್ದಳು ಈ ಆರೋಪಿ. ಸದ್ಯಕ್ಕೆ ಬಂಧನ ಮಾಡಲಾಗಿದೆ. ನೀವು ದೃಶ್ಯಾವಳಿಗಳನ್ನು ನೋಡ್ಬೋದು. ಈಕೆ ಆ ಬಂಧಿತ ಆರೋಪಿ ಶ್ವೇತಾ. ಗಣ್ಯರ ಹೆಸರು ಹೇಳಿಕೊಂಡು ಇತರೆ ಕಡೆ ಎಲ್ಲ ಚಿನ್ನಾಭರಣಗಳನ್ನು ಖರೀದಿಸುವುದು, ಮೋಸ ಮಾಡುವುದು, ಇದೇ ಆರೋಪದಡಿ ಈಗ ಬಂಧನವನ್ನು ಮಾಡಲಾಗಿರ್ತಕ್ಕಂಥದ್ದು. ಬಾಗಲಕುಂಟೆ ನಿವಾಸಿ ಶ್ವೇತಾಳ ಬಂಧನವನ್ನು ಮಾಡಲಾಗಿದೆ ಸದ್ಯಕ್ಕೆ ಪೊಲೀಸರಿಂದ. ಅದು ಕೂಡ ಮೈಸೂರಿನಲ್ಲಿ ಆರೋಪದಡಿ ಈಕೆಯನ್ನ ಪೊಲೀಸರು ಬಂಧನ ಮಾಡಲಾಗಿರ್ತಕ್ಕಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.